ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಜನತೆಗೊಂದು ಸಿಹಿ ಸುದ್ದಿ. ಅದು ಏನೆಂದರೆ, ಇದೀಗ ಹೊಸದಾಗಿ ನಿಮ್ಮ ಸೇವೆಗೆ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಆರಂಭಗೊಂಡಿದೆ. ಅದುವೇ ನಿಹಿತಾ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ. ನಗರದ ಮುಖ್ಯ ಭಾಗ ಬಸ್ ನಿಲ್ದಾಣದ ಪಕ್ಕದಲ್ಲೇ ಈ ಆಸ್ಪತ್ರೆಯ ಸುಸಜ್ಜಿತ ಕಟ್ಟಡದೊಂದಿಗೆ ಈಚೆಗೆ ಶುಭಾರಂಭ ಆಗಿದೆ. ಇಲ್ಲಿ 3 ವೈದ್ಯರು ತಮ್ಮ ಸೇವೆಗೆ ಆಸ್ಪತ್ರೆ ಲೋಕಾರ್ಪಣೆ ಮಾಡಿದ್ದು, ಡಾಕ್ಟರ್ ಭಗವಂತ್ ಪಾಟೀಲ್ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಸೇವೆ ಮಾಡಲಿದ್ದು, ಜೊತೆಗೆ ದಂತ ಮತ್ತು ನೇತ್ರ ಸಂಬಂಧಪಟ್ಟ ವಿಶೇಷ ವೈದ್ಯರು ಇಲ್ಲಿ ಲಭ್ಯವಾಗಲಿದ್ದಾರೆ. ದಿನಾಂಕ 11/7/2026 ಶುಭ ದಿನದಂದು ಶ್ರೀ ಲಕ್ಷ್ಮೀ ಪೂಜೆಯೊಂದಿಗೆ ಜನರ ಸೇವೆಗೆ ಸಮರ್ಪಿತವಾಗಿದ್ದು, ಅಂದು ನಾಡಿನ ಹಲವಾರು ಶ್ರೀಗಳು, ಗಣ್ಯರು, ಸಾರ್ವಜನಿಕರು, ವೈದ್ಯರ ಅಭಿಮಾನಿಗಳು ಆಗಮಿಸಿ ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ನಮ್ಮ ವಾಹಿನಿಯೊಂದಿಗೆ ಡಾಕ್ಟರ್ ನವ್ಯ ಪಾಟೀಲ್ ಅವರು ತಮ್ಮ ಆಸ್ಪತ್ರೆಯ ಕುರಿತು ಮಾತನಾಡಿದ್ದು ಹೀಗೆ ವೀಕ್ಷಕರೇ. ಇಂದು 11/7/2026 ನಮ್ಮ ಹೊಸ ಆಸ್ಪತ್ರೆ ನಿಹಿತಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆಗೊಂಡಿದೆ. ಇವತ್ತು ಇಲ್ಲಿ ಜನಪ್ರಿಯ ಗಣ್ಯರು, ಪೂಜ್ಯ ಶ್ರೀಗಳು, ಸಾರ್ವಜನಿಕರು ಎಲ್ಲರೂ ಬಂದು ಶುಭ ಹಾರೈಸಿದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳೆಂದರೆ ಮೇನ್ ಆಗಿ ಎಲುಬು ಮತ್ತು ಕೀಲು ವಿಭಾಗ, ನೇತ್ರ ವಿಭಾಗ ಹಾಗೂ ದಂತ ವಿಭಾಗ. ಎಲುಬು ಮತ್ತು ಕೀಲು ವಿಭಾಗದಲ್ಲಿ ಡಾಕ್ಟರ್ ಭಗವಂತ್ ಪಾಟೀಲ್ ಅಂತ ಹೇಳಿ MBBS MS ಆರ್ಥೋಪೆಡಿಷಿಯನ್, ಆರ್ಥೋಪೆಡಿಕ್ ಸರ್ಜನ್, ಎಲ್ಲ ಥರದ ಮೂಳೆ ಶಸ್ತ್ರಚಿಕಿತ್ಸೆ ಎಲ್ಲನೂ ಮಾಡ್ತಾರೆ. ಮತ್ತು ನಂದು MS ಆಫ್ಥಲ್ಮಾಲಜಿ, ನಾನು ನೇತ್ರ ತಜ್ಞೆ. ಎಲ್ಲ ಥರದ ಕಣ್ಣಿನ ನೇತ್ರ ಚಿಕಿತ್ಸೆ ಆಗಲಿ, ಶಸ್ತ್ರಚಿಕಿತ್ಸೆ ಆಗಲಿ ಎಲ್ಲ ಥರದ ಸೌಲಭ್ಯಗಳಿರ್ತವೆ ಕಣ್ಣಿಂದು. ಮತ್ತು ಹಾಗೂ ದಂತ ವಿಭಾಗದಲ್ಲಿ ಡಾಕ್ಟರ್ ದೀಪಾ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಜನತೆಗೊಂದು ಸಿಹಿ ಸುದ್ದಿ. ಅದು ಏನೆಂದರೆ, ಇದೀಗ ಹೊಸದಾಗಿ ನಿಮ್ಮ ಸೇವೆಗೆ ಇಲ್ಲೊಂದು ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ ಆರಂಭಗೊಂಡಿದೆ. ಅದುವೇ ನಿಹಿತಾ ಮಲ್ಟಿ ಸ್ಪೆಷಾಲಿಸ್ಟ್ ಆಸ್ಪತ್ರೆ. ನಗರದ ಮುಖ್ಯ ಭಾಗ ಬಸ್ ನಿಲ್ದಾಣದ ಪಕ್ಕದಲ್ಲೇ ಈ ಆಸ್ಪತ್ರೆ ಸುಸಜ್ಜಿತ ಕಟ್ಟಡದೊಂದಿಗೆ ಈಚೆಗೆ ಶುಭಾರಂಭ ಆಗಿದೆ. ಇಲ್ಲಿ 3 ವೈದ್ಯರು ತಮ್ಮ ಸೇವೆಗೆ ಆಸ್ಪತ್ರೆ ಲೋಕಾರ್ಪಣೆ ಮಾಡಿದ್ದು, ಡಾಕ್ಟರ್ ಭಗವಂತ್ ಪಾಟೀಲ್ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಸೇವೆ ಮಾಡಲಿದ್ದು, ಜೊತೆಗೆ ದಂತ ಮತ್ತು ನೇತ್ರ ಸಂಬಂಧಪಟ್ಟ ವಿಶೇಷ ವೈದ್ಯರು ಇಲ್ಲಿ ಲಭ್ಯವಾಗಲಿದ್ದಾರೆ. ದಿನಾಂಕ 11/7/2026 ಶುಭ ದಿನದಂದು ಶ್ರೀ ಲಕ್ಷ್ಮೀ ಪೂಜೆಯೊಂದಿಗೆ ಜನರ ಸೇವೆಗೆ ಸಮರ್ಪಿತವಾಗಿದ್ದು, ಅಂದು ನಾಡಿನ ಹಲವಾರು ಶ್ರೀಗಳು, ಗಣ್ಯರು, ಸಾರ್ವಜನಿಕರು, ವೈದ್ಯರ ಅಭಿಮಾನಿಗಳು ಆಗಮಿಸಿ ಶುಭ ಹಾರೈಸಿದ್ದು ವಿಶೇಷವಾಗಿತ್ತು. ನಮ್ಮ ವಾಹಿನಿಯೊಂದಿಗೆ ಡಾಕ್ಟರ್ ನವ್ಯ ಪಾಟೀಲ್ ಅವರು ತಮ್ಮ ಆಸ್ಪತ್ರೆಯ ಕುರಿತು ಮಾತನಾಡಿದ್ದು ಹೀಗೆ ವೀಕ್ಷಕರೇ. ರೇಷ್ಮೆ ಬಜಾರದ ಹಿಂದ್ಗಡೆನೆ ಇರೋದು ಬಿಲ್ಡಿಂಗ್. ಆಮೇಲೆ ಇದೆಲ್ಲ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿಸುತ್ತಿದ್ದೇನೆ. ನಮಸ್ಕಾರ.